ಅದಕ್ಕೆ ಒಂದು ಶಿಕ್ಷಣ ಸಮಿತಿಯನ್ನು ಕೂಡ ರಚನೆ ಮಾಡಿದ್ದು. ಶಿಕ್ಷಣ ಸಮಿತಿಯನ್ನು ಕೂಡ ರಚನೆ ಮಾಡಿದ್ದು ಯಾರ ಅಧ್ಯಕ್ಷತೆಯಲ್ಲಿ ಅಂತಂದ್ರೆ ಛಾಯಾ ದೇವಾಂಕರ್ ಅವರು ದೇವಣಗಾಂವ್ಕರ್ ಸರ್. ದೇವಣಗಾಂವ್ಕರ್, ಛಾಯಾ ದೇವಣಗಾಂವ್ಕರ್. ಇಲ್ಲಿ ದೇವಣಗಾಂವ್ಕರ್ ಗಾಂವ್ಕರ್ ಅಂತ ಇದು ನನಗೆ ಬರ್ಕೊಟ್ಟಿರೋದು. ಬರ್ಕೊಟ್ಟಾರೆ ಸರ್, ಶಾರ್ಟ್ ಬರ್ಕೊಟ್ಟಾರೆ, ಶಾರ್ಟ್ ಮಾಡ್ಯಾರ. ಶಾರ್ಟ್ ಮಾಡಿದಾರ. ಆಯ್ತು, ನೀವು ಹೇಳಿದ್ರೆ ನೀವು ಆ ಕಡೆಯವರಲ್ಲ. ಹೌದು, ಬಸವ ಕಲ್ಯಾಣ. ಅದರಿಂದ ನೀವು ಹೇಳ್ದಾಗೆ ನಾನು ಹೇಳ್ತೀನಿ. ನನಗೆ ಬರ್ಕೊಟ್ಟಿರೋದು ದೇಗಾಂವ್ಕರ್, ಛಾಯಾ ದೇವಗಾಂವ್ಕರ್. ಅವರು ಪ್ರೊಫೆಸರ್. ಅವರು ಮೊನ್ನೆ 14ನೇ ತಾರೀಕು ವರದಿ ಕೊಟ್ಟಿದ್ದಾರೆ. ಸರ್ಕಾರ ಅದನ್ನು ಪರಿಶೀಲನೆ ಮಾಡಿ ಆ ವರದಿಯನ್ನು ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಏನಪ್ಪ ನೀನೇ ಕರ್ಕ ಬಂದಿದ್ದಿಲ್ಲ? ಹೌದು ಸರ್, 400 ಪೇಜ್ ವರದಿ ಕೊಟ್ಟಿದ್ದಾರೆ. ಅದೆಲ್ಲ ಏನೇನು ರೆಕಮೆಂಡೇಶನ್ ಇದೆ ತಾವು ಹೇಳಿದಿರಿ, ನೋಡಿ ಮಾಡೋಣ ಅಂತ. ಆ ರೆಕಮೆಂಡೇಶನ್ ಎಲ್ಲ ಜಾರಿ ಮಾಡ್ತೀವಿ. ಬಹುಶಃ ನನಗನ್ಸುತ್ತೆ ಇನ್ನು 5-6 ವರ್ಷಗಳಲ್ಲಿ ಈ ಶಿಕ್ಷಣ ಸಮಿತಿಯ ವರದಿಯನ್ನು ಜಾರಿ ಮಾಡಿದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕ್ಷರತೆ ಇಂಪ್ರೂವ್ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೀವು 11 ವರ್ಷ ಇದ್ರಿ ಅರ್ಗ ಜ್ಞಾನೇಂದ್ರ ಅವರೇ. 11 ವರ್ಷ ನೀವು ಅಧಿಕಾರದಲ್ಲಿ ಇದ್ದದ್ದು, ನೀವೇನು ಕಡಿಮೆ ಇರಲಿಲ್ಲ. ನಾವು ಶಿಕ್ಷಣಕ್ಕೆ, ಹೆಲ್ತ್ಗೆ, ಅಲ್ಲಿ ಆ ಭಾಗದಲ್ಲಿ ಹೆಚ್ಚು ಆಸ್ಪತ್ರೆಗಳನ್ನು ತೆಗೀರಿ ಅಂತ ಹೇಳಿದ್ದೀನಿ. ನಾರಾಯಣ್ಸ್ನ ಬಿಟ್ಟು ತೆಗೀರಿ ಅಂತ ಹೇಳಿದ್ದೀನಿ. ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ ಮುಂದುವರಿಬೇಕು. ಇವತ್ತು 371J ಜಾರಿಯಾದ ಮೇಲೆ 10,000 ಮೆಡಿಕಲ್ ಸ್ಟೂಡೆಂಟ್ ಅಡ್ಮಿಷನ್ ಆಗಿದೆ. 31,000 ಇಂಜಿನಿಯರ್ಗಳಾಗಿದ್ದಾರೆ. ಇಂಜಿನಿಯರಿಂಗ್ ಪದವಿಗೆ ಅಡ್ಮಿಷನ್ಸ್ ಆಗಿದೆ 31,000. 10,000 ಮೆಡಿಕಲ್ಗೆ ಅಡ್ಮಿಷನ್ಸ್ ಆಗಿರೋದು. ಇಂಜಿನಿಯರಿಂಗ್ಗೆ 31,000. 12,000 ಡೆಂಟಲ್, ಹೋಮಿಯೋಪತಿ ಮತ್ತು ಇತರೆ ಇವೆಲ್ಲ ಸೇರಿ ಅದು 12,000 ಆಗಿದೆ. 32,000 ಉದ್ಯೋಗ ಭರ್ತಿಯಾಗಬೇಕು. 32,000 ಉದ್ಯೋಗ ಭರ್ತಿಯಾಗಬೇಕು. ನಾನು ಏನೇನು ಹೇಳಿದ್ದೀನಿ ಅಂತಂದರೆ 80% ನೀವೇ ಭರ್ತಿ ಮಾಡ್ಕೊಳ್ಳಿ, ಸರ್ಕಾರಕ್ಕೆ ಬರಬೇಡಿ ಅಂತ ಹೇಳಿದ್ದೀನಿ. 80%, 32,000ದಲ್ಲಿ 80% ನೀವೇ ಭರ್ತಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಟೀಚರ್ಗಳನ್ನೂ ಭರ್ತಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ನಾವು ಇವೆಲ್ಲವನ್ನೂ ಕೂಡ ಉತ್ತರ ಕರ್ನಾಟಕದ, ವಿಶೇಷವಾಗಿ ಎಂಥದ್ದು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನೆಲ್ಲ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? 5,000 ಕೊಟ್ಟಿರೋದು ನೀವು ಅಲ್ಗಳೆಯೋಕ್ಕಾಗಲ್ಲ. ನೀವು ಛಾಯಾ ದೇವಗಾಂವ್ಕರ್ ಸರ್, ದೇವಣಗಾಂವ್ಕರ್ ಆಯ್ತಪ್ಪ, ನೀ ಹೇಳ್ದದ್ನೇ ಹೇಳೋಣ. ದೇವಣಗಾಂವ್ಕರ್ ಅವ್ರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದ್ದೀವಿ. ಅವ್ರ ವರದಿಯನ್ನು ತಗೊಂಡಿದ್ದೀವಿ, ಅದನ್ನು ಜಾರಿ ಮಾಡ್ತೀವಿ.
ಪ್ರೊಫೆಸರ್ ಗೋವಿಂದರಾವ್ ವರದಿ ಬಂದ ಮೇಲೆ ಅದರ ಪ್ರಕಾರ ಮಾಡ್ತೀವಿ. ಸೊ ನಾವೆಲ್ಲನೂ ಕೂಡ ಏನೇನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅವೆಲ್ಲವನ್ನೂ ಕೂಡ ಮಾಡಿದ್ದೀವಿ. ಸೊ ಈ ಭಾಗದ ಕಲ್ಯಾಣ ಕರ್ನಾಟಕ ಈ ಭಾಗದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಏನೇನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅವನ್ನೆಲ್ಲನೂ ಮಾಡ್ತೀವಿ. ಹೆಚ್ಚು ಶಾಲೆಗಳನ್ನು ತೆಗಿತೀವಿ. ಆಮೇಲೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ 200 ತೆಗಿಬೇಕು ಅಂತ ಹೇಳಿದ್ದೀವಿ ಇವರಿಗೆ. 300 ಮತ್ತೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ 200. ಇವಾಗ ತನಕ ಇದ್ದಿದ್ದು 60 ಸರ್. 60ರಿಂದ ಕಲ್ಯಾಣ ಕರ್ನಾಟಕ 900 ಇಡೀ ರಾಜ್ಯದಲ್ಲಿ 900 ಸರ್. ಕರ್ನಾಟಕ ರಾಜ್ಯದಲ್ಲಿ 900 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ತೆಗಿತಾರೆ. ಸರ್ ಸಭಾಧ್ಯಕ್ಷರೇ